ಸರ್ ಈ ಬಾರಿ ವಸ್ತು ಪ್ರದರ್ಶನದಲ್ಲಿ ಯಾವುದು ವಿಶೇಷತೆ ಅಂತ? ಈ ಸತಿ ಸನ್ಮಾನ್ಯ ಶ್ರೀ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ದಸರಾ 2024 ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಘೋಷಣೆ ಮಾಡವ್ರೆ. ಆ ನಿಟ್ಟಿನಲ್ಲಿ ಮೈಸೂರು ದಸರಾ ವಸ್ತು ಪ್ರದರ್ಶನವೂ ಕೂಡ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದೊಂದು ತೀರ್ಮಾನ ತಗೊಂಡು ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ವಸ್ತು ಪ್ರದರ್ಶನದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ವಿ. ನಾವು ಪ್ಲಾಸ್ಟಿಕ್ ಮುಕ್ತ ವಸ್ತು ಪ್ರದರ್ಶನ ಈ ವರ್ಷ ಸಾರ್ವಜನಿಕರು ಕೊಡ್ತಾಯಿದ್ವಿ. ಯಾಕಂದರೆ ಗಾಂಧೀಜಿಯವರ ತತ್ವ ಸ್ವಚ್ಛ ಭಾರತ್, ಸ್ವಚ್ಛತೆ ಬಗ್ಗೆ ತುಂಬ ಆದ್ಯತೆ ಕೊಟ್ಟಿದ್ದರು. ಅದೇ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಪ್ರಾಧಿಕಾರದಲ್ಲೂ ಸ್ವಚ್ಛತೆ ಕಾಪಾಡಬೇಕು, ನೈರ್ಮಲ್ಯ ಕಾಪಾಡಬೇಕು, ಜನರ ಆರೋಗ್ಯವನ್ನು ಕಾಪಾಡಬೇಕು. ಇದೆಲ್ಲ ಕಾಪಾಡಬೇಕಾದ್ರೆ ನಾವು ಕೆಲಸನೂ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಹೇಳಿ ವಸ್ತು ಪ್ರದರ್ಶನದಲ್ಲಿ ಘೋಷಣೆ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ಸ್ವಚ್ಛತೆ ಬಗ್ಗೆನೂ ವಿಪರೀತ ಆದ್ಯತೆ ಕೊಟ್ಟು ಕೆಲಸಗಳು ಮಾಡ್ತಾಯಿದ್ದೀವಿ. ಕುಡಿಯುವ ನೀರು ಏನು ಬೇಸಿಕ್ ಫೆಸಿಲಿಟೀಸ್ ಇದೆಯೋ ಏರ್ಪೋರ್ಟ್ ಮಾದರಿಯಲ್ಲಿ ಫೌಂಟೇನ್ಸ್ಗಳು, ನೀರಿನ ಫೌಂಟೇನ್ಸ್ಗಳು ಹಾಕಿ ಕುಡಿದಂಗೆ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಬೇಸಿಕ್ ಫೆಸಿಲಿಟೀಸ್ ಸಾರ್ವಜನಿಕರು ಕೊಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಜನರು ಇಲ್ಲಿ ಒಳಗೆ ಬಂದ ತಕ್ಷಣ ಆಕರ್ಷಕವಾಗಿ ಅವರು ಕಾಲ ಕಳಿಬೇಕು, ನೋಡಬೇಕು ಅಂತ ಹೇಳಿ ಬ್ರ್ಯಾಂಡ್ ಮೈಸೂರು ಅಂತ ಹೇಳಿ ಒಂದು ಜಾಗದಲ್ಲೇ ಮೈಸೂರು ನಗರದಲ್ಲಿ ಉತ್ಪಾದನೆ ಆದಂಥ ಪದಾರ್ಥಗಳು ಏನಿದೆಯೋ ಅದು ಮೈಸೂರು ಸಿಲ್ಕ್ ಸ್ಯಾಲೀಸ್ ಆಗಿರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ಸ್ ಆಗಿರ್ಬೋದು, ನಿಮ್ಮ ವಿಲೇಜ್ ಎಲೆ ಆಗಿರ್ಬೋದು, ಮೈಸೂರು ಪಾಕ್ ಆಗಿರ್ಬೋದು, ಸ್ಯಾಂಡಲ್ವುಡ್ ಆಗಿರ್ಬೋದು, ಗಾಂಜಿಫಾ ಪೇಂಟಿಂಗ್ಸ್ ಆಗಿರ್ಬೋದು, ಹ್ಯಾಂಡಿಕ್ರಾಫ್ಟ್ ಕಲೆ ಏನಿದೆಯೋ, ಮತ್ತು ಚನ್ನಪಟ್ಟಣ ಟಾಯ್ಸು, ಈ ಥರದ್ದು ಸುಮಾರು ಏನೇನಿದೆಯೋ ಅದೆಲ್ಲ ಒಂದೇ ಅಂಬ್ರೆಲಾದಲ್ಲಿ ಆಗಬೇಕು ಅಂತ ಹೇಳಿ ಮೈಸೂರು ವುಡನ್ ಪ್ಯಾಲೇಸ್ ಏನು ಆ ಕಾಲದ ಮಹಾರಾಜರದ್ದು ಒಂದು ಪ್ಯಾಲೇಸ್ ಇತ್ತು, ಅದೇ ಫೇಶಿಯಾ ಫ್ರಂಟ್ ಲುಕ್ ಕೊಟ್ಟು ಅದರೊಳಗೆ ಇಷ್ಟೆಲ್ಲ ಪದಾರ್ಥಗಳು ಕೇವಲ ಸೇಲ್ಸ್ ಎಕ್ಸಿಬಿಟ್ ಅಲ್ಲ, ಯಾವ ರೀತಿ ಮಾಡ್ತಾರೆ ಪ್ರೊಡಕ್ಷನ್ನು ಅಲ್ಲೇ ತೋರಿಸಿ ತಯಾರಿ ನಂತರ ಮಾರಾಟ ಮಾಡೋದಂಥದ್ದು ಒಂದು ಕೆಲಸವನ್ನು ಮಾಡಿದ್ದೀವಿ. ಮುಖ್ಯವಾದ ವಸ್ತು ಪ್ರದರ್ಶನದಲ್ಲಿ ಬಿಂಬಿಸ್ತದೆ ಇದು ಅಂತ ಈ ಸಂದರ್ಭದಲ್ಲಿ. ಅದರ ಜೊತೆಯಲ್ಲಿ ಲೈಟಿಂಗ್ ಎಫೆಕ್ಟ್ಸ್ಗಳು ಕೊಡ್ತಾಯಿದ್ದೀವಿ ಹೊಸದಾಗಿ, ಮತ್ತು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಏನಾಗಬೇಕು ಅದು, ಮತ್ತು ಅದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ಈ ಸತಿ ಸರ್ಕಾರದ ಕಾರ್ಯಕ್ರಮಗಳು ತೋರ್ಸೋಕ್ಕೆ ಸರ್ಕಾರದ ಎಲ್ಲ ಇಲಾಖೆಯ ಮಳಿಗೆಗಳು ಮೊದಲನೇ ಬಾರಿಗೆ 3ನೇ ತಾರೀಕೆ ಎಲ್ಲ ಪ್ರಾರಂಭವಾಗಿ ನಿಂತಿರ್ತದೆ ಇನಾಗ್ರೇಷನ್ಗೆ. ಯಾಕಂದರೆ ಹಿಂದೆ ಎಲ್ಲ ತಾವು ನೋಡ್ತಾ ಇದ್ರಿ ದಸರಾ ಎಕ್ಸಿಬಿಷನ್ ಉದ್ಘಾಟನೆ ಆಗಿ ಒಂದೂವರೆ ತಿಂಗಳು ಆದಮೇಲೂ ಕೆಲಸಗಳು ನಡೀತಾ ಇತ್ತು, ಇನ್ನೂ ಉದ್ಘಾಟನೆ ಆಗ್ತಾ ಇರಲಿಲ್ಲ. ಬಟ್ ಈ ವರ್ಷ ಆ ರೀತಿ ಆಗ್ತಾ ಇಲ್ಲ. 3ನೇ ತಾರೀಕೆ ಸರ್ಕಾರಿ ಮಳಿಗೆಗಳು ಇನಾಗ್ರೇಷನ್ ಆಗ್ತದೆ, ಮತ್ತು ಅತಿ ಹೆಚ್ಚಿನ ಮಳಿಗೆಗಳು ಆಗ್ತಾಯಿದೆ ಸತಿ. ಪ್ರತಿ ವರ್ಷ ನಮ್ಮಲ್ಲಿ 18-20 ಒಳಗೆ ಆಗ್ತಾಯಿತ್ತು. ಈ ಸತಿ 30 ಮಳಿಗೆ ತನಕ ಸರ್ಕಾರಿ ಸ್ಟಾಲ್ಸ್ಗಳು ಬರ್ತಾಯಿದೆ, ಮತ್ತು ಖಾಸಗಿ ಸ್ಟಾಲ್ಸ್ಗಳು ಆ ದಿವಸ ಉದ್ಘಾಟನೆಗೆ ರೆಡಿಯಾಗಿರ್ತದೆ ಅಂತ ಹೇಳ್ತಾ ಇದ್ದೀವಿ. ಯಾವುದು ಖಾಸಗಿ ನಮ್ಮಲ್ಲಿ 154 ಸ್ಟಾಲ್ಸ್ಗಳಿದೆ ವ್ಯಾಪಾರಸ್ಥರದು, ಮತ್ತು ಇದು ಬಿಟ್ಟು ಹೋಟೆಲ್ಸು ರೆಸ್ಟೋರೆಂಟ್ಸ್ಗಳೆಲ್ಲ ಬಿಟ್ಟು, ಮತ್ತು ಈಗ ಸರ್ಕಾರಿ ಸ್ಟಾಲ್ಸ್ಗಳು ಒಂದು 30 ಮೇಲೆ ಬರ್ತದೆ ಅಂತ ಈಗ ನಿರೀಕ್ಷೆಯಲ್ಲಿದ್ದೀವಿ. ನಾವು ಮಾಡ್ತಾಯಿದ್ದಾರೆ, ಕೆಲಸಗಳು ನಡೀತಾ ಇದೆ ಅಂತ ಹೇಳಿದೆ. ಒಟ್ಟಾರೆ ಈ ಸತಿ ಮತ್ತು ಕಿನ್ನರ ಮಕ್ಕಳಿಗೆ ಕಿನ್ನರ ದಸರಾ ಅಂತ ಹೇಳಿ ಮಕ್ಕಳಿಗೆ ಒಂದು ಎಲೆಕ್ಟ್ರಾನಿಕ್ ಐಟಮ್ ಒಂದು ಪಾರ್ಟ್ ಆಫ್ ದಿ ಇದು ತೋರಿಸ್ತಾ ಇದ್ದೀವಿ ಹೊಸದಾಗಿ. ಇಡೀ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಮೊದಲನೇ ಬಾರಿಗೆ ನಾವು ಅದು ಹಾಕ್ತಾಯಿದ್ದೀವಿ. ಅದು ಕೂಡ ಉಚಿತವಾಗಿ ತೋರಿಸ್ತಾ ಇದ್ದೀವಿ ಅದು ಮಕ್ಕಳುಗಳನ್ನ. ಒಂದು ಮಕ್ಕಳು ಬಂದರೆ ಖುಷಿಯಾಗಿ ಪಟ್ಕೊಂಡು ಹೋಗಬೇಕು ಅಂತ. ಮತ್ತು ಕ್ಲೋನ್ಸ್ಗಳು ಬರ್ತಾಯಿದ್ದಾರೆ, ಜೋಕರ್ಸ್ಗಳು, ಆರ್ಟಿಸ್ಟ್ಗಳೆಲ್ಲ ಬಂದು ಎಂಟರ್ಟೈನ್ ಮಾಡೋಕ್ಕೆ ಅಂಥದ್ದೆಲ್ಲ ಕಾರ್ಯಕ್ರಮಗಳು ಈ ದಸರಾದಲ್ಲಿ ತೊಗೊಂಡು ಮಾಡ್ತಾಯಿದ್ವಿ. ಒಟ್ಟಾರೆ ಈ ಸಂದರ್ಭದಲ್ಲಿ ಜನರ ಸಹಕಾರ ನನಗೆ ಬೇಕು. ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಮಾಡೋಕ್ಕೆ ಜನರ ಸಹಕಾರ ಇಲ್ಲದೆ ನಾವು ಮಾಡೋಕ್ಕೆ ಅಸಾಧ್ಯ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಇದು ತನ್ನ ಮೈಸೂರು ನಗರದ ಸ್ವಚ್ಛತೆ ಕಾಪಾಡಲಿಕ್ಕೆ, ಮೈಸೂರು ನಗರದ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ತಮ್ಮ ಸಹಕಾರ ಅಗತ್ಯವಾಗಿರ್ತದೆ. ತಾವು ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ಸರ್, ಕಳೆದ ಬಾರಿ ದೇವಸ್ಥಾನದ ಮಾದರಿಗಳನ್ನೆಲ್ಲ ಮಾಡಲಾಗಿತ್ತು ವಸ್ತು ಪ್ರದರ್ಶನದಲ್ಲಿ. ಈ ಬಾರಿ ಯಾವೆಲ್ಲ ಮಾದರಿಗಳಿವೆ? ಈ ಬಾರಿ ನಮ್ಮ ಅನೇಕ ಮಾದರಿಯಲ್ಲಿ ಗೌರ್ಮೆಂಟ್ ಸ್ಟಾಲ್ಸ್ಗಳು ಬರ್ತಾಯಿದೆ. ತಾವು ನೋಡಿರ್ಬೋದು, ಒಳಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಜಿಲ್ಲೆಯ ಮಾದರಿಯಲ್ಲಿ ಸ್ಟಾಲ್ಸ್ಗಳು ಒಳ್ಳೆಯ ರೀತಿಯಲ್ಲಿ ತರ್ತಾಯಿದ್ದೀವಿ. ಮತ್ತು ಅತಿ ಉತ್ತಮವಾದಂಥ ಒಂದು ವುಡನ್ ಪ್ಯಾಲೇಸೇ ಬರ್ತಾ ಇರೋದ್ರಿಂದ ಇವಾಗ ತನಕ ಯಾರೂ ಮಾಡಿರಲಿಲ್ಲ. ವುಡನ್ ಪ್ಯಾಲೇಸ್ ಎಲ್ಲೂ ಮೈಸೂರು ಫಸ್ಟ್ ಟೈಮ್ ಮಾಡ್ತಾ ಇರೋದು. ವುಡನ್ ಪ್ಯಾಲೇಸ್ ಏನಂತಾನೆ ಗೊತ್ತಿರಲಿಲ್ಲ ಜನಕ್ಕೆ, ಬಹುತೇಕ ಜನಕ್ಕೆ ಆ ರೀತಿ ಇತ್ತು. ಅದು ಇವತ್ತು ಮಾಡಿ ತೋರಿಸ್ತಾ ಇದೆ.
ಸರ್ ಒಂದು ಸ್ಟಾಲ್ಗೆ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಖಾಸಗಿ ಮತ್ತು ಸರ್ಕಾರಿ? ನಾವು ಇದು ಗ್ಲೋಬಲ್ ಟೆಂಡ್ರ್ ಕೊಟ್ಬಿಡ್ತಿದ್ದೀವಿ. ಅವರು ಯಾರು ತೊಗೊಂಡಿರ್ತಾರೆ ಗ್ಲೋಬಲ್ ಟೆಂಡ್ರ್ ಅವ್ನು ಮಾಡ್ಕೊಳ್ಳೋದು, ಖಾಸಗಿ ಎಲ್ಲ. ಗೌರ್ಮೆಂಟ್ ಸ್ಟಾಲ್ಗೆ ಒಂದು ರೇಟ್ ಫಿಕ್ಸ್ ಆಗಿದೆ, ಅದ್ರ ಪ್ರಕಾರ ನಾವು ಮಾಡ್ತೀವಿ. ರೀಸನೇಬಲ್ ರೇಟ್ ಇರ್ತದೆ, ಅದ್ರ ಪ್ರಕಾರ ಮಾಡ್ಕೊತೀವಿ. ವಸ್ತು ಪ್ರದರ್ಶನ ಈ ಬಾರಿ ಎಕ್ಸ್ಟೆಂಡ್ ಆಗುತ್ತಾ ಅಂತ? ಪ್ರಾರಂಭನೇ ಆಗಿಲ್ಲ, ಎಕ್ಸ್ಟೆಂಡ್ ಮಾತು ಆಮೇಲಿಂದ. ಮೊದಲು ಪ್ರಾರಂಭ ಆಗಲಿ, ಪ್ರಾರಂಭ ಸಕ್ಸಸ್ ಆಗಲಿ, ಸಕ್ಸಸ್ ಆದ ನಂತರ ಇದು ಅಂಥ ಯೋಚನೆಗಳು ಬಂದಾಗ ನೋಡ್ತೀವಿ. ಓಕೆ.